ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡಲ್ಲಿ ಅಶ್ವಿನಿ ಅವರು ಮಾಡಿದಂತಹ ಕಾಮಿಡಿಯನ್ನು ನೋಡಿ ಸಿಕ್ಕಾಬಟ್ಟೆ ನಗು ಬಂತು. ಧನುಷ್ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆದಮೇಲೆ ಮನಸ್ಸಾಕ್ಷಿಯ ಪಾಠ ಮಾಡಿದಾಗ ಶುರುವಾದಂತಹ ನಗು ಆಟದಲ್ಲಿ ಮೂಲ ನಿಯಮದ ಉಲ್ಲಂಘನೆ ಆಯಿತು. ಧನುಷ್ ಅವರು ಆಟನ ರೂಲ್ಸ್ ಪ್ರಕಾರ ಆಡಿರ್ತಿದ್ರೆ ಬಹುಶಃ ನಾನು ಗೆಲ್ಲುವಂತಹ ಚಾನ್ಸಸ್ ಕೂಡ ಇತ್ತು. ನನಗೆ ಅನ್ಯಾಯ ಆಯಿತು ಅಂದಾಗ ಕೊನೆಗೆ ಗಿಲ್ಲಿಯವರು ಕಳಪೆ ಕೊಡೋ ಟೈಮಲ್ಲಿ ಅಶ್ವಿನಿ ಅವರು ಮಾಡಿದಂತಹ ವಾದ ವಿವಾದ ಮುಗಿಯುವ ತನಕ ಮೊದಲು ಶುರುವಾದಂತಹ ನಗು ಕೊನೆ ತನಕ ನಿಲ್ಲೇ ಇಲ್ಲ. ನಕ್ಕು ನಕ್ಕು ಸಾಕಾಯಿತು. ಎಸ್ಪೆಷಲಿ ಧನುಷ್ ಅವರಿಗೆ ಮನಸ್ಸಾಕ್ಷಿಯ ಪಾಠ ಮಾಡುವಾಗ ಪ್ಲಸ್ ಮೂಲ ನಿಯಮದ ಉಲ್ಲಂಘನೆ ಮಾಡ್ತಿದ್ದೀರಾ ಅಂತ ಹೇಳಿದಾಗಲಂತೂ ನಗುನ ತಡ್ಕೊಳಕ್ಕೆ ಆಗಲಿಲ್ಲ. ಇದನ್ನು ಹೇಳ್ತಾ ಇರೋದು ಯಾರು? ಅಶ್ವಿನಿ ಅವರು. ಸೊ ಇನ್ ದ್ಯಾಟ್ ವೇ ನಿನ್ನೆ ಎಪಿಸೋಡ್ ಇಡೀ ಸೀಸನ್ನಲ್ಲಿ ಒನ್ ಆಫ್ ದ ಮೋಸ್ಟ್ ಎಂಟರ್ಟೈನಿಂಗ್ ಎಪಿಸೋಡ್ ಅಂತ ನಾನು ಹೇಳ್ತೀನಿ. ಎನಿವೇಸ್, ಜೋಕ್ಸ್ ಅಪಾರ್ಟ್, ಈಗ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋಣ. ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಚಾಕು ಇರುವಂತಹ ಪಜಲ್ ತುಂಡನ್ನು ಟಾಸ್ಕ್ನ ಮಾನದಂಡದ ಪ್ರಕಾರ ತೆಗೆಯಲಾಗಿರಲಿಲ್ಲ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿದರು. ಫಸ್ಟ್ಲಿ ಈ ತಪ್ಪನ್ನು ಧನುಷ್ ಅವರು ಬೇಕು ಅಂತ ಮಾಡಿರಲೇ ಇಲ್ಲ. ಇದರಲ್ಲಿ ಉಸ್ತುವಾರಿ ರಾಶಿಕಾ ಅವರ ತಪ್ಪು ಕೂಡ ಇತ್ತು. ಹೇಗೆ ಗಿಲ್ಲಿಯವರು ಅಶ್ವಿನಿ ಅವರು ತಪ್ಪು ಮಾಡಿದಾಗ ಕರೆಕ್ಟ್ ಮಾಡ್ತಾಯಿದ್ರು, ಅದೇ ರೀತಿ ರಾಶಿಕಾ ಅವರು ಧನುಷ್ ಅವರನ್ನು ಕರೆಕ್ಟ್ ಮಾಡಬೇಕಾಗಿತ್ತು. ಒಟ್ಟಿನಲ್ಲಿ ತಪ್ಪು ತಪ್ಪೆ, ಅದನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆ. ಆದರೆ ತಪ್ಪಾದ ನಂತರ ಬಿಗ್ ಬಾಸ್ ಮನೆಯ ಸದಸ್ಯರ ಮುಂದೆ ಈ ವಿಷಯವನ್ನು ಇಟ್ಟಾಗ ಧ್ರುವಂತ್ ಅವರು ಥಟ್ ಅಂತ ರೀಗೇಮ್ ಮಾಡಿಸೋಣ ಅಂತ ಹೇಳಿದ್ರು. ಆಗಿರುವಂತಹ ತಪ್ಪಿಗೆ ಆ್ಯಕ್ಚುಲಿ ಇಟ್ ವಾಸ್ ದ ಬೆಸ್ಟ್ ಸೊಲ್ಯೂಷನ್. ಆದರೆ ಬಿಗ್ ಬಾಸ್ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಬದಲಾಗಿ ಅಶ್ವಿನಿ ಮತ್ತು ಧನುಷ್ ಅವರೇ ಮನೆಯವರ ಮನವೊಲಿಸಿ ಹಾಗೆಯೇ ಮನೆಯವರ ತೀರ್ಮಾನದ ಮೇಲೆ ಕ್ಯಾಪ್ಟನ್ ಯಾರು ಅಂತ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಈ ಟೈಮಲ್ಲಿ ಅಶ್ವಿನಿ ಅವರು 3 ಜನ ಕಂಟೆಸ್ಟೆಂಟ್ಗಳ ಮನವೊಲಿಸುವಲ್ಲಿ ಮಾತ್ರ ಸಫಲರಾದರು. ಧನುಷ್ ಅವರು ಮಾಡಿದ ತಪ್ಪನ್ನು ಒಪ್ಪಿಕೊಂಡು 4 ಜನ ಕಂಟೆಸ್ಟೆಂಟ್ಗಳ ಮನವನ್ನು ಒಲಿಸಿದರು. ಸೊ ಆ್ಯಸ್ ಪರ್ ದ ವೋಟಿಂಗ್ ಧನುಷ್ಗೆ ಜಾಸ್ತಿ ವೋಟ್ ಬಿತ್ತು, ಕ್ಯಾಪ್ಟನ್ ಕೂಡ ಆದರು. ವೆರಿ ಸಿಂಪಲ್. ಇಷ್ಟೆಲ್ಲ ಆದ ನಂತರ ಧನುಷ್ಗೆ ಮನಸ್ಸಾಕ್ಷಿ ಬಗ್ಗೆ ಪಾಠ ಮಾಡುವಂತಹ ಅಗತ್ಯ ಏನಿತ್ತು? ಬಿಗ್ ಬಾಸ್ ಅವರು ಎಲ್ಲೂ ಕೂಡ ಅಶ್ವಿನಿ ಮತ್ತು ಧನುಷ್ ಅವರೇ ನೀವಿಬ್ಬರೇ ಡಿಸೈಡ್ ಮಾಡಿಕೊಂಡು ಕ್ಯಾಪ್ಟನ್ ಯಾರು ಅಂತ ಹೇಳಿ ಅಂತ ಎಲ್ಲೂ ಹೇಳಿರಲಿಲ್ಲ ಅಲ್ವಾ? ಸೊ ಅಶ್ವಿನಿ ಅವರು ಧನುಷ್ ಅವರ ಹತ್ರ ಹೋಗಿ ನೀವು ಮಾಡೋದು ನಿಮಗೆ ಸರಿ ಅನಿಸುತ್ತಾ, ಮೂಲ ನಿಯಮದ ಉಲ್ಲಂಘನೆಯನ್ನು ನೀವು ಮಾಡಿದ್ದೀರಾ, ಗೇಮಲ್ಲಿ ರೂಲ್ಸ್ ಬ್ರೇಕ್ ಮಾಡ್ತಿದ್ದೀರಾ, ನಿಮ್ಮಿಂದ ನನಗೆ ಅನ್ಯಾಯ ಆಗ್ತಾ ಇದೆ ಅಂತೆಲ್ಲ ಓವರ್ ಡ್ರಾಮಾ ಮಾಡುವಂತಹ ಅಗತ್ಯ ಆದರೂ ಏನಿತ್ತು? ಹಾಗೆ ನೋಡ್ಲಿಕ್ಕೆ ಹೋದರೆ ಅಶ್ವಿನಿ ಅವರು ಇನ್ಫ್ಯಾಕ್ಟ್ ಓಪನ್ ಹಾರ್ಟೆಡ್ ಆಗಿ ಧನುಷ್ ಅವರಿಗೆ ಕ್ಯಾಪ್ಟನ್ ಆಗಿ ಅಂತ ಬಿಟ್ಕೊಡ್ಬೇಕಾಗಿತ್ತು. ಆಗ ಅವರು ದೊಡ್ಡವರಾಗಿರ್ತಾ ಇದ್ರು. ಯಾಕೆ ಅಂತಂದರೆ ಅಶ್ವಿನಿ ಅವರಿಗೆ ನಾನು ಕ್ಯಾಪ್ಟನ್ ಗಿಲ್ಲಿ ಅವರಿಂದ ಅಸಮರ್ಥೆ ಅಂತ ಕರೆಸಿಕೊಂಡು ತಲೆ ಬುಡ ಇಲ್ಲದ ಟ್ವಿಸ್ಟಿಂದ ರಾಣಿ ಆಗೋದಷ್ಟೇ ಅಲ್ಲದೆ ಡೈರೆಕ್ಟ್ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗಿ ಬರೀ ಒಂದೇ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಆಡಿ ಅದನ್ನು ಕೂಡ ಧನುಷ್ ಅವರ ಅರ್ಧಕ್ಕಿಂತ ಜಾಸ್ತಿ ಎಫರ್ಟ್ಸಿಂದ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕಿಗೆ ನಾನು ಸೆಲೆಕ್ಟ್ ಆಗಿದ್ದು ಅನ್ನೋದು ಅಶ್ವಿನಿ ಅವರ ಮನಸ್ಸಾಕ್ಷಿಗೆ ಹೇಗೆ ಮರೆತು ಹೋಯ್ತೋ ನನಗಂತೂ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಇಡೀ ಸೀಸನ್ನಲ್ಲಿ ಟಾಸ್ಕ್ ಮಾಸ್ಟರ್ ಅಂತ ಅನಿಸ್ಕೊಂಡು ಜೊತೆಗೆ ಈ ವೀಕ್ ಪೂರ್ತಿ ಎಲ್ಲ ಟಾಸ್ಕ್ಗಳಲ್ಲೂ ಮೇಲುಗೈ ಸಾಧಿಸಿ ಕ್ಯಾಪ್ಟನ್ಸಿ ಟಾಸ್ಕಲ್ಲೂ ಕೂಡ ಯಾಕೆಂದರೆ ಸಖತ್ತಾಗಿ ಆಟಾಡಿ ಚಿಕ್ಕದಾಗಿ ಎಡವಿರುವಂತಹ ಧನುಷ್ ಅವರು ಕ್ಯಾಪ್ಟನ್ ಆಗೋದಕ್ಕೆ ನನಗಿಂತ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅನ್ನೋದು ಅಶ್ವಿನಿಯವರ ಮನಸ್ಸಾಕ್ಷಿಗೆ ಯಾಕೆ ಮನವರಿಕೆ ಆಗಲ್ವೋ ಅರ್ಥನೇ ಆಗಲ್ಲ. ಅದನ್ನೆಲ್ಲ ಬಿಟ್ಟಾಕಿ ಈಗ ಲಾಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ವಿಷಯಕ್ಕೆ ಬರ್ತೀನಿ. ಧನುಷ್ ಅವರು ಇನ್ಫ್ಯಾಕ್ಟ್ ಲಾಸ್ಟಲ್ಲಿ ಚಾಕು ಇರುವಂತಹ ಪಜಲ್ ತುಂಡನ್ನು ಬಿಡಿಸುವಾಗ ಅಷ್ಟೇ ಎಡವಿದ್ದು ಚಿಕ್ಕದಾಗಿ, ಅಂದರೆ ಆಲ್ಮೋಸ್ಟ್ 90% ಗೇಮನ್ನು ಅವರು ಫಿನಿಷ್ ಮಾಡಾಕಿದ್ರು. ಅಶ್ವಿನಿ ಅವರು ಇನ್ನೂ ಕೂಡ 20% ಗೇಮ್ ಕೂಡ ಫಿನಿಷ್ ಮಾಡಿರಲಿಲ್ಲ. ಸೊ ಆ ಒಂದು ಗೇಮ್ ಪ್ರಕಾರ ನೋಡೋಕೆ ಹೋದರೂ ಕೂಡ ಧನುಷ್ ಅವರೇ ಮುಂದೆ ಇದ್ದರು. ಇದೆಲ್ಲ ಯಾವುದು ಕೂಡ ಅಶ್ವಿನಿಯವರ ಮನಸ್ಸಾಕ್ಷಿಗೆ ಕಾಣಿಸೋದೇ ಇಲ್ಲ. ವೆರಿ ನೈಸ್. ಆ್ಯಕ್ಚುಲಿ ಧ್ರುವಂತ್ ಹೇಳಿದ ಹಾಗೆ ಬಿಗ್ ಬಾಸ್ ಅವರು ಇನ್ನೊಂದು ಸಲ ರೀಗೇಮ್ ಮಾಡಿ ಅಂತ ಹೇಳಬೇಕಾಗಿತ್ತು. ಅಶ್ವಿನಿ ಅವರು ಧನುಷ್ ಅವರ ವಿರುದ್ಧ ಹೇಗೆ ಗೆದ್ದು ತೋರಿಸ್ತಾ ಇದ್ರು ಅನ್ನೋದನ್ನು ಇಡೀ ಕರ್ನಾಟಕ ಮಿಸ್ ಮಾಡ್ಕೊಳ್ತು ಆ್ಯಕ್ಚುಲಿ ನಿನ್ನೆ. ಎಂಥ ಚಾನ್ಸ್ ಮಿಸ್ ಆಯ್ತಲ್ವಾ? ಎನಿವೇಸ್, ಅಶ್ವಿನಿ ಅವರ ಮನಸ್ಸಾಕ್ಷಿಯ ವಿಷಯನ ನಾನು ಇಲ್ಲಿಗೆ ಬಿಡ್ತೀನಿ. ನೆಕ್ಸ್ಟ್, ನಿನ್ನೆ ಇನ್ನೊಂದು ವಿಷಯ ಕೂಡ ನಡೀತು. ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿದಾಗ ರಘು ಅವರು ಫಸ್ಟ್ ಧನುಷ್ ಅವರಿಗೆ ಸಪೋರ್ಟ್ ಮಾಡಿದ್ರು. ಆದರೆ ಮನ ಒಲಿಸಬೇಕು ಅಂತ ಬಂದಾಗ ರಘು ಅವರ ಡಿಸಿಷನ್ ಚೇಂಜ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಧನುಷ್ ಅವರು ತಪ್ಪು ಬೇಕು ಅಂತನಾದರೂ ಮಾಡಿರಲಿ ಅಥವಾ ಗೊತ್ತಿಲ್ಲದೆ ಮಾಡಿರಲಿ, ಗೇಮಲ್ಲಿ ತಪ್ಪಾಗಿದೆ. ಸೊ ಆ ಆ್ಯಂಗಲಿಂದ ಅಶ್ವಿನಿ ಅವರಿಗೆ ರಘು ಅವರು ವೋಟ್ ಹಾಕಿದರು. ಫೇರ್ ಇನಫ್, ಅದೆಲ್ಲ ಓಕೆ, ರಘು ಅವ್ರ ಡಿಸಿಷನ್ ಒಪ್ಕೊಳ್ಳೋಣ. ಬಟ್
ಉತ್ತಮ ಕೊಡೋ ಟೈಮಲ್ಲಿ ಧನುಷ್ ವ್ಯಕ್ತಿತ್ವದಲ್ಲಿ ಉತ್ತಮ, ಎಫರ್ಟ್ಸ್ಗಳಲ್ಲಿ ಉತ್ತಮ ಅಂತ ಹೇಳಿದ್ದು ಒಳ್ಳೆ ತೇಪೆ ಹಚ್ಚೋ ಕೆಲಸದ ಥರ ಕಾಣಿಸ್ತು. ಧನುಷಿಗೆ ಹೆಂಗಿದ್ರು ಈ ಕ್ಯಾಪ್ಟನ್ ಆಗೋದಕ್ಕೆ ಓಟ್ ಹಾಕಿಲ್ಲ, ಮೋಸ್ಟ್ಲಿ ಬೇಜಾರಾಗಿರುತ್ತೆ, ಹಾಗಾಗಿ ಉತ್ತಮ ಕೊಟ್ಟು ಬಿಡೋಣ ಅನ್ನೋ ರೀತಿಯಲ್ಲಿ ರಘು ಅವರ ಧೋರಣೆ ಇತ್ತು. ಅಲ್ಲ ಮಾರೆ, ಧನುಷ್ ಅವರು ವ್ಯಕ್ತಿತ್ವದಲ್ಲಿ ಉತ್ತಮ ಅಂತ ಹೇಳ್ತೀರಾ, ಎಫರ್ಟ್ಸ್ಗಳಲ್ಲಿ ಉತ್ತಮ ಅಂತ ಹೇಳ್ತೀರಾ. ಸೊ ಅಂದಮೇಲೆ ಅಂತಹ ಒಬ್ಬ ವ್ಯಕ್ತಿ ಫೈನಲ್ ಕ್ಯಾಪ್ಟನ್ ಆಗೋಕೆ ಅರ್ಹ ಅನ್ನೋದು ನಿಮ್ಮ ತಲೆಗೆ ಯಾಕೆ ಬರಲಿಲ್ಲ ರಘು ಅವರೇ? ಆ್ಯಂಡ್ ಅದು ಅಲ್ಲದೆ ರಘು ಅವರು ಗಿಲ್ಲಿಗೆ ಕಳಪೆ ಕೊಟ್ಟಿದ್ದು ಮಾತ್ರ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಗಿಲ್ಲಿ, ಅಶ್ವಿನಿ ಮತ್ತು ಧ್ರುವಂತ್ ಅವರ ಜಗಳದ ವಿಷಯವನ್ನು ಇಟ್ಕೊಂಡು ಬರೀ ಗಿಲ್ಲಿಗೆ ಮಾತ್ರ ಕಳಪೆ ಕೊಟ್ಟಿದ್ದು ಇಟ್ ವಾಸ್ ವೆರಿ ಫನ್ನಿ. ಅಲ್ಲ ಮರೆ, ಈ ರಘು ಅವ್ರಿಗೆ ನಾಮಿನೇಟ್ ಮಾಡೋದಕ್ಕೆ ಅಥವಾ ಕಳಪೆ ಕೊಡೋದಕ್ಕೆ ಬರೀ ಗಿಲ್ಲಿನೇ ಈಸಿ ಆಪ್ಷನ್ನ, ಬೇರೆ ಯಾರೂ ಕಾಣಿಸಲ್ವಾ? ಯಾಕೆ? ಗಿಲ್ಲಿ ಏನೇ ಹೇಳಿದ್ರು ಸುಮ್ಮನೆ ತಗೋತಾನೆ, ಬೇರೆಯವ್ರಿಗೆ ಹೇಳಿದ್ರೆ ಜಗಳ ಆಗುತ್ತೆ ಅನ್ನೋ ಭಯನ? ಇದೇ ರಘು ಅವರು ಅಶ್ವಿನಿ ಅವರನ್ನು ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ಅವರ ಟೋನ್ ನನಗೂ ಟ್ರಿಗರ್ ಆಗುತ್ತೆ ಅಂತ ಎಷ್ಟೋ ಸಲ ಕೂತ್ಕೊಂಡು ಮಾತಾಡಿರೋದನ್ನು ನಾವೆಲ್ಲರೂ ನೋಡಿದ್ದೀವಿ. ಸೊ ಟ್ರಿಗರ್ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ 3 ಜನರ ಜಗಳದಲ್ಲಿ ಗಿಲ್ಲಿದು ಮಾತ್ರ ಮಹಾನ್ ತಪ್ಪಿತ್ತು ಅಂತ ಅವ್ರಿಗೆ ಮಾತ್ರ ಕಳಪೆ ಕೊಡ್ತಿರಲ್ಲ, ಏನು ಹೇಳಬೇಕು ನಿಮ್ಮ ಬುದ್ಧಿಗೆ? ರಘು ಅವರು ಈಗ ಅಂತಲ್ಲ, ಆ ಗೆಸ್ಟ್ಗಳು ಬಂದಾಗಲಿಂದ ಕೂಡ ನೋಡ್ತಾ ಇದ್ದೀವಿ, ಒಂದಲ್ಲ ಒಂದು ರೀತಿಯಲ್ಲಿ ಗಿಲ್ಲಿ ಸರಿ ಇಲ್ಲ, ಗಿಲ್ಲಿಯಿಂದ ನನಗೇನೋ ಸಮಸ್ಯೆ ಆಗ್ತಾ ಇದೆ ಅಂತ ಗಿಲ್ಲಿಯನ್ನು ಕೆಳಗೆ ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಅದೇನು ಹೊಟ್ಟೆ ಊರಿನೋ ಅಥವಾ ಅವರಿಗೆ ಆಟ ಗಿಲ್ಲಿದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಇಲ್ವೋ ಗಿಲ್ಲಿ ಆಟನ ಗೊತ್ತಿಲ್ಲ. ಆ್ಯಂಡ್ ರಘು ಅವರೇ, ನೀವು ಯಾವ ಗಿಲ್ಲಿಗೆ ಸಿಲ್ಲಿ ರೀಸನ್ ಕೊಟ್ಟು ಕಳಪೆ ಕೊಟ್ಟರೋ, ಇದೇ ಗಿಲ್ಲಿ ನೀವು ಜಾರಬೇಡ ಜಾಣ ಅನ್ನುವಂತಹ ಟಾಸ್ಕಲ್ಲಿ ಚೆನ್ನಾಗಿ ಆಟ ಆಡದೇ ಇದ್ರೂ ಕೂಡ ಅಶ್ವಿನಿಯವ್ರ ಜೊತೆಗೆ ಫೈಟ್ ಮಾಡಿ ಶತಪ್ರಯತ್ನ ಮಾಡಿ ಧ್ರುವಂತ್ ಅವರನ್ನು ಆಚೆ ಇಟ್ಟು ನಿಮ್ಮನ್ನು ಮುಂದಿನ ಹಂತದ ಆಟಗಳಿಗೆ ಸೆಲೆಕ್ಟ್ ಆಗೋ ಥರ ಮಾಡಿದರು. ಇದ್ಯಾವುದು ನಿಮ್ಮ ಕಣ್ಣಿಗೆ ಕಾಣಿಸಲ್ವಾ? ಇದ್ಯಾವುದು ನೆನಪಿಗೆ ಬರಲ್ವಾ? ಆ್ಯಕ್ಚುಲಿ ಅಶ್ವಿನಿ ಅವರಂಥ ಶತ್ರು ಆದರೂ ಓಕೆ, ನಿಮ್ಮಂಥ ಮಿತ್ರನಲ್ಲದ ಮಿತ್ರ ಯಾರಿಗೂ ಇರಬಾರ್ದು. ಹಾಗೆ ನೋಡೋಕೆ ಹೋದರೆ ನೀವು ಈ ವೀಕಲ್ಲಿ ಟಾಸ್ಕಲ್ಲಿ ಅಂಥ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಧನುಷಿಗೆ ಕಂಪೇರ್ ಮಾಡಿದ್ರೆ. ಆದರೂ ಕೊನೆಯಲ್ಲಿ ಜಸ್ಟ್ ಧನುಷ್ ಅವರು ಒಂದು ಮಾಡಿದಂತಹ ಒಂದು ಚಿಕ್ಕ ಮಿಸ್ಟೇಕನ್ನು ಮುಂದೆ ಇಟ್ಕೊಂಡು ಅಶ್ವಿನಿ ಅವರಿಗೆ ಕ್ಯಾಪ್ಟನ್ ಆಗಲಿ ಅಂತ ಓಟ್ ಹಾಕ್ತೀರಾ. ಹೊರಗಡೆ ಯಾವ ರೀತಿ ಕಾಣಿಸ್ತಾ ಇದ್ದೀರಾ ಅನ್ನೋ ಊಹೆ ಆದರೂ ಇದೆಯಾ ರಘು ಅವರೇ ನಿಮಗೆ? ಇರಲಿ ಬಿಡಿ. ಇನ್ನು ನೆಕ್ಸ್ಟ್, ಕಳಪೆ ಕೊಡುವಂತಹ ಟೈಮ್ನಲ್ಲಿ ರಕ್ಷಿತಾ ಅವರು ಧ್ರುವಂತ್ಗೆ ಸರಿಯಾಗಿ ವಾರ್ನಿಂಗ್ ಕೊಟ್ಟರು. ಅಸಹ್ಯ ಅಂತೆಲ್ಲ ಇನ್ನೊಂದು ಸಲ ಹೇಳಿದ್ರೆ ಮನೆಯಿಂದ ಹೊರಗೆ ಕಳಿಸಿದ್ರು ಪರವಾಗಿಲ್ಲ, ಏನು ಮಾಡ್ತೀನಿ ನೋಡಿ ಅಂತ ಹೇಳಿದ್ದು ಸಖತ್ತಾಗಿತ್ತು. ಸಖತ್ತಾಗಿ ಸ್ಟ್ಯಾಂಡ್ ತಗೊಂಡ್ರು. ಇನ್ಫ್ಯಾಕ್ಟ್ ಅವರು ಈ ಧ್ರುವಂತ್ ಒಳ್ಳೆ ಕನ್ಫ್ಯೂಸಿಂಗ್ ಸ್ಕ್ರೀನ್ ಪ್ಲೇ ಥರ ಆಡೋದಕ್ಕೂ ರಕ್ಷಿತಾ ವಾರ್ನಿಂಗ್ ಕೊಟ್ಟಿದ್ದಕ್ಕೂ ಸರಿಯಾಗಿತ್ತು. ಕೊನೆಗೆ ಧ್ರುವಂತೆ ಕಳಪೆ ಕೂಡ ಆದರೂ ಉತ್ತಮ ಧನುಷ್ ಮತ್ತು ರಕ್ಷಿತಾ ಅವ್ರಿಗೆ ಸಿಕ್ತು. ಆ್ಯಕ್ಚುಲಿ ಧ್ರುವಂತ್ ಅವ್ರು ಕಳಪೆ ಆಗಿದ್ದು ಡಿಸರ್ವಿಂಗ್ ಕಳಪೆ ಆಫ್ ದ ವೀಕ್ ಅಂತ ಹೇಳ್ಬೋದು. ಇನ್ನು ಇದೆಲ್ಲ ಆದಮೇಲೆ ಗಿಲ್ಲಿಯವರು ಅಶ್ವಿನಿ ಅವರಿಗೆ ಕಳಪೆ ಕೊಡುವಾಗ ಅವರ ಬಂಡವಾಳವನ್ನೆಲ್ಲ ಬಟಾ ಬಯಲು ಮಾಡಿದ್ರು. ಅಲ್ಲ, ಈ ಅಶ್ವಿನಿ ಅವರು ಯಾವ ರೀತಿ ಸಿಚುವೇಶನ್ನ ಅವರಿಗೆ ಅನುಕೂಲ ಆಗುವಾಗೆ ಬದಲಾಯಿಸ್ಕೊಂಡು ಮ್ಯಾನ್ಯುಪುಲೇಟ್ ಮಾಡ್ತಾರೆ ನೋಡಿ, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಫಸ್ಟ್ ಆಫ್ ಆಲ್, ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುವಂತಹ ಕೆಲಸ ಅವರಿಗೆ ಅಸೈನ್ ಆಗಿದೆ ಅಲ್ವಾ, ಅದನ್ನು ಕ್ಯಾಪ್ಟನ್ ಅವರು ಹೇಳೋದಕ್ಕೂ ಮೊದಲೇ ಮುಗಿಸಿ ಬಿಡ್ತಿದ್ರೆ ಅದೊಂದು ಟಾಪಿಕೇ ಆಗ್ತಿರ್ಲಿಲ್ಲ. ಗಿಲ್ಲಿ ಅವ್ರ ಹತ್ರ ಅಂದರೆ ಕ್ಯಾಪ್ಟನ್ ಹತ್ರ 2-3 ಸಲ ಹೇಳಿಸ್ಕೊಂಡ್ರು. 2-3 ಸಲ ಹೇಳಿದ್ರು ಕೂಡ ಆಗಲ್ಲ, ಸುಸ್ತಾಗಿದೆ, ಬೆಳಗ್ಗೆ ಮಾಡ್ತೀನಿ, ಮಾಡಲ್ಲ, ಹೋಗ್ ಅಂತ ರಫ್ ಆ್ಯಂಡ್ ಟಫ್ ಆಗಿ ಮೊದಲು ಮಾತಾಡಿದ್ದು ಅಶ್ವಿನಿ ಅವರೇ. ನಂತರ ಗಿಲ್ಲಿ ಅವರ ಕಡೆಯಿಂದ ಬಂದಂತಹ ರಿಯಾಕ್ಷನನ್ನು ಇಟ್ಕೊಂಡು ಏನೋ ಗಿಲ್ಲಿ ತಪ್ಪಿತಸ್ಥ ಅಂತ ತೋರಿಸೋದಕ್ಕೆ ಟ್ರೈ ಮಾಡ್ತಾರೆ. ಅಲ್ಲ, ಫಸ್ಟ್ ಆಫ್ ಆಲ್ ನೀವು ಮಾಡೋ ಕೆಲಸ ಮಾಡಿರ್ತಿದ್ರೆ ಈ ಒಂದು ಸಿಚುವೇಶನೇ ಕ್ರಿಯೇಟ್ ಆಗ್ತಿರ್ಲಿಲ್ಲ ಅಲ್ವಾ? ಇನ್ಫ್ಯಾಕ್ಟ್ ಹಂಗೆ ನೋಡೋಕೆ ಹೋದರೆ ಗಿಲ್ಲಿಯವರು ರಾಶಿಕಾಗೂ ಹೇಳಿದ್ರು, ಇದೇ ಟೋನಲ್ಲೇ ಹೇಳಿದ್ರು, ಇರೋದೇ 3-4 ಪಾತ್ರೆ ಇವತ್ತು ರಾತ್ರಿನೇ ಮುಗಿಸಿ ಅಂತ ಅವ್ರಿಗೂ ಹೇಳಿದರು. ರಾಶಿಕಾ ಅವರು ಬೇಡ ಅಂತ ಹೇಳಿದ್ರು, ಬಟ್ ಅವ್ರ ಟೋನ್ ಬೇರೆ ಥರ ಇತ್ತು, ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ರಾಶಿಕಾ ಕೂಡ. ಆದರೆ ಏನೋ ಅಶ್ವಿನಿ ಅವ್ರು ಹೇಳೋದು ನೋಡಿದ್ರೆ ಗಿಲ್ಲಿ ಬಂದು ಬರೀ ಅಶ್ವಿನಿ ಅವ್ರಿಗೆ ಮಾತ್ರ ಹೇಳಿದ್ರು ಪಾತ್ರೆ ತೊಳಿ ಅನ್ನಂಗೆ ಇತ್ತದು. ಸುಸ್ತು ಅಂದ್ಕೊಂಡು ಕೆಲಸ ಮಾಡ್ದೇ ರೋಪ್ ಹಾಕಿ ಬೈಗಳತನ ತೋರಿಸಿದ್ದು ನೀವು ಆ್ಯಕ್ಚುಲಿ. ಆದರೆ ಮೈಗಳ ಜೋಕರು ನನ್ನ ಹತ್ರ ವಾಯ್ಸ್ ರೈಸ್ ಮಾಡಿಕೊಂಡು ಮರ್ಯಾದೆ ಇಲ್ಲದೆ ಮಾತಾಡ್ತಾನೆ ಅಂತ ಆರೋಪ ಮಾಡೋದು ಮಾತ್ರ ಗಿಲ್ಲಿ ಮೇಲೆ. ವಾಟ್ ಎ ಸೂಪರ್ ಲಾಜಿಕ್. ಇನ್ಫ್ಯಾಕ್ಟ್ ಅಶ್ವಿನಿ ಅವರು ರಕ್ಷಿತಾ ಅವ್ರ ಟಾಪಿಕಲ್ಲೂ ಹೀಗೆ ಮಾಡಿದ್ದಲ್ವ, ಅಂದರೆ ಇವರು ಜುಮ್ಕಿ ಎಲ್ಲ ಇಟ್ಕೊಂಡು ಆಟ ಆಡಿಸಿ ರಕ್ಷಿತಾ ಅವರು ಅದಕ್ಕೆ ರಿಯಾಕ್ಟ್ ಮಾಡಿದ್ರಿಂದ ರಕ್ಷಿತಾ ಅವ್ರ ಆಟ ಹೈಲೈಟ್ ಆಯಿತು. ಆ ಟೈಮಲ್ಲಿ ಗಿಲ್ಲಿ ಬಂದು ಲೈಕಂದರೆ ಅವ್ನು ಬೇಳೆ ಬೇಯಿಸ್ಕೊಂಡ, ಅದರಿಂದ ಲೈಕಂದ್ರೆ ಅವ್ನು ಸ್ಟ್ಯಾಂಡ್ ತೊಗೊಂಡಿದ್ದಕ್ಕೆ ಕಿಚ್ಚನ ಚಪ್ಪಾಳೆ ಸಿಗೋ ಥರ ಆಯಿತು ಅಂತ ಅವರೇ ಕ್ರೆಡಿಟ್ ಕೊಡ್ಕೊಳ್ತಾರೆ ಹೊರತು ನಾವು ತಪ್ಪು ಮಾಡಿದ್ದು ತಪ್ಪಲ್ವಾ, ನಾವು ತಪ್ಪೇ ಮಾಡಬಾರ್ದಾಗಿತ್ತಲ್ವ ಅನ್ನೋದು ಇನ್ನೂ ಮನವರಿಕೆನೇ ಆಗಿಲ್ಲ ಅಶ್ವಿನಿ ಅವ್ರಿಗೆ. ನಮ್ಮಿಂದ ಅವರಿಬ್ಬರು ಹೈಲೈಟ್ ಆದರು, ನಮ್ಮಿಂದ ಗಿಲ್ಲಿಗೆ ಚಪ್ಪಾಳೆ ಸಿಕ್ತು ಅಂತಾರೆ ಹೊರತು ನಾವು ತಪ್ಪು ಮಾಡಿದ್ದು ಎಷ್ಟು ಸರಿ ಅನ್ನೋದು ತಲೆಗೆ ಬರಲ್ಲ ಅವ್ರಿಗೆ. ಏನು ಹೇಳಬೇಕೋ ಗೊತ್ತಿಲ್ಲ ಅವ್ರಿಗೆ.
ಆ್ಯಂಡ್ ಗಿಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಮನೆಯಲ್ಲಿ ಅತಿ ಹೆಚ್ಚು ರೂಲ್ಸ್ ಬ್ರೇಕ್ ಮಾಡಿರೋದು ಅಶ್ವಿನಿ ಅವರೇ. ಕರೆಕ್ಟೇ ತಾನೆ? ಮೂಲ ನಿಯಮದ ಉಲ್ಲಂಘನೆ ಆಯಿತು ಅಂತ ಬಿಗ್ ಬಾಸಿಂದ ಡೈರೆಕ್ಟಾಗಿ ನಾಮಿನೇಟ್ ಆಗಿರೋದು ಅಶ್ವಿನಿ ಅವರೇ. ಮೈಕ್ ಹಾಕದೆ ಎಷ್ಟೊಂದು ಸಲ ಅಂದರೆ ವಾರ್ನಿಂಗ್ ಕೊಡಿಸ್ಕೊಂಡಿರೋದು ಅಶ್ವಿನಿ ಅವರೇ. ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ಸೀಸನ್ 12 ಯಾರಪ್ಪ ಟಾಪರು ಅಂತಂದರೆ ಅದು ಅಶ್ವಿನಿ ಅವರೇ, ಬೇರೆ ಯಾರಿದ್ದಾರೆ? ಆಮೇಲೆ ಗಿಲ್ಲಿಗೆ ಫೇವರಿಸಮ್ ಮಾಡ್ತೀಯಾ ಅಂತ ಅಶ್ವಿನಿ ಅವರು ಹೇಳಿದ್ರು. ಆ್ಯಕ್ಚುಲಿ ಜಾನ್ವಿ ಅವರಿಗೆ, ಸುದಿ ಅವರಿಗೆ, ಈಗ ಧ್ರುವಂತ್ ಅವರಿಗೆ ಕಣ್ಣಿಗೆ ಕಟ್ಟಿದ ಹಾಗೆ ಫೇವರಿಸಮ್ ಮಾಡ್ತಾ ಇರೋದು ಯಾರು ಅಂತ ಇಡೀ ಕರ್ನಾಟಕ ನೋಡ್ತಾ ಇದೆ ಅಲ್ವಾ, ಓಪನ್ ಆಗಿ ನೋಡ್ತಾ ಇದ್ದೀವಿ. ಸೊ ಇಂಥವರು ಕ್ಯಾಪ್ಟನ್ ಆಗೋದಿರಲಿ, ಕಂಟೆಸ್ಟೆಂಟ್ ಆಗೋದಕ್ಕೂ ಲಾಯಕ್ಕಿಲ್ಲ ಅಂತ ಗಿಲ್ಲಿ ಹೇಳಿದ್ರಲ್ಲಿ ಪಾಯಿಂಟ್ ಇದೆ ಅಂತ ನಿಮಗೆ ಅನಿಸುತ್ತಾ ಅಥವಾ ಅನಿಸಲ್ವಾ? ಅದನ್ನು ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಈ ವಾರದಲ್ಲಿ ಎಲ್ಲವೂ ಸರಿ ಇತ್ತು, ಬಟ್ ಎಲ್ಲಿ ಸಮಸ್ಯೆ ಆಗಿದ್ದು ಗೊತ್ತಾ? ಯಾವ ಕ್ಯಾಪ್ಟನ್ ಗಿಲ್ಲಿಯವರು ಒಬ್ಬ ಕಂಟೆಸ್ಟೆಂಟ್ ಅಸಮರ್ಥೆ, ಅವರಿಗೆ ಇಂಡಿವಿಜುವಲ್ ಆಗಿ ಆಟ ಆಡಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗುವಂತಹ ಒಂದು ಯೋಗ್ಯತೆ ಇಲ್ಲ, ಕೆಪಾಸಿಟಿ ಇಲ್ಲ ಅಂತ ಹೇಳಿಕೊಂಡು ಅವರನ್ನು ನಾಮಿನೇಷನ್ ಮಾಡುವಂತಹ ಅಧಿಕಾರದಿಂದ ಹೊರಗಿಟ್ಟರು. ಅಂದರೆ ಶಿ ಈಸ್ ದ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳಿಕೊಂಡು ಒಬ್ಬರು ಕ್ಯಾಪ್ಟನ್ ಹೊರಗಿಟ್ಟರು. ಅವರನ್ನು ರಾಣಿ ಮಾಡೋದ್ರ ಜೊತೆಗೆ ಅವರನ್ನು ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಕಂಟೆಂಡರ್ ಕೂಡ ಮಾಡಿ ಗಬ್ಬೆಪ್ಸಿದ್ದು. ಆ್ಯಕ್ಚುಲಿ ಈ ಇಡೀ ವಾರದ ಒಂದು ಆಟದಲ್ಲಿನ ಒಂದು ಈ ರೀತಿಯ ವೈಪರೀತ್ಯಗಳು ಕಾಣಿಸಿಕೊಳ್ಳೋದಕ್ಕೆ ಪ್ರಮುಖವಾದ ಕಾರಣ ಅಂತ ಕಣ್ಮುಚ್ಕೊಂಡು ಹೇಳ್ಬೋದು. ನಿಮಗೂ ಇದ್ರ ಬಗ್ಗೆ ನಿಜ ಅಂತ ಅನಿಸಿದರೆ ಅಥವಾ ನಿಮ್ಮ ಒಪಿನಿಯನ್ ಏನಿದೆಯೋ ಅದನ್ನು ದಯವಿಟ್ಟು ಹೇಳಬೇಕು ಅಂತ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಕಿಚ್ಚನ ಪಂಚಾಯಿತಿ, ಕಿಚ್ಚ ಸುದೀಪ್ ಅವರು ಯಾವ್ಯಾವ ವಿಷಯಕ್ಕೆ ಯಾರಿಗೆಲ್ಲ ಕ್ಲಾಸ್ ತಗೊಳ್ಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ 2 ವಾರದ ಬ್ಯಾಲೆನ್ಸ್ ಇದೆ. ಈಗ ಲಾಸ್ಟ್ ವೀಕ್ ಕಿಚ್ಚ ಸುದೀಪ್ ಅವರು ಬಂದಿರಲಿಲ್ಲ. ಜೊತೆಗೆ ನಾಮಿನೇಟ್ ಆಗಿರೋರಲ್ಲಿ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.